ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ಯಾನಿಟೈಸರ್ ಹಾಕ್ಕೊಂಡಿದ್ದೀಯಾ? ಫ್ರೆಂಡ್ಸ್, ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಮಾರ್ನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅರ್ಧಂಬರ್ಧ ಕೆಲಸ ಮುಗ್ದಿರುತ್ತೆ, ಅರ್ಧಂಬರ್ಧ ಅಷ್ಟೇ ನಾನು ವೀಡಿಯೋ ಮಾಡ್ತೀನಿ. ಯಾಕಂದರೆ ವೀಡಿಯೋ ಮಾಡ್ಕೋತಾ ಕೆಲಸ ಮಾಡೋಕ್ಕೆ ಹೋದರೆ ಕೆಲಸನೂ ಆಗೋಲ್ಲ, ಈ ಕಡೆ ವೀಡಿಯೋನೂ ಚೆನ್ನಾಗಿ ಬರೋಂಗಿಲ್ಲ. ಹಾಗಾಗಿ ನನಗೆ ಕಂಫರ್ಟ್ ಆದಾಗ ನಾನು ಎಷ್ಟೆಷ್ಟು ಆಗುತ್ತೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ಇವತ್ತಿನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವೀಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನೀರು ದೋಸೆ ಮಾಡೋಣ ಅಂಥೇಳಿ ಅಕ್ಕಿ ನೆನೆಯಕ್ಕೆ ಹಾಕಿದ್ದೆ. ಅಕ್ಕಿ ಮತ್ತು ಒಂದು ಸ್ವಲ್ಪ ಉದ್ದಿನ ಬೇಳೆ ಅಲ್ಲ, ಇದು ಮೆಂತ್ಯ ಕಾಳು, ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು ಹಾಕಿದ್ದೆ. ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಳ್ಳೋಣ. ಸ್ವಲ್ಪ ಹೊತ್ತು ಒಂದು ಗಂಟೆ ನೆನೆಯಲಿ ಅಂತ ಹೇಳಿ ನಾನು ಮಿಕ್ಸಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಇವತ್ತು ತಿಂಡಿಗೆ ನಮ್ಮ ಮನೇಲಿ ನೀರು ದೋಸೆ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಗೆ ಇಡಬೇಕು, ಹಾಕಿದ ತಕ್ಷಣ ಮಾಡೋಕ್ಕೋದ್ರೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಈಗ ನಾನು ಮಿಕ್ಸಿಗೆ ಹಾಕಿ ಇಡ್ತೀನಿ. ಫಸ್ಟ್ ಎದ್ದ ತಕ್ಷಣ ನಾನು ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪನೇ ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಮಿಕ್ಸಿಗೆ ಹಾಕಿ ವೇಸ್ಟ್. ಫ್ರೆಂಡ್ಸ್, ದಿನ ಬೆಳಗಾದರೆ ನಂದು ಇದು ಒಂದು ದೊಡ್ಡ ಕೆಲಸ. ಅಂದರೆ ಈಗ ಎಕ್ಸ್ಟ್ರಾ ಕೆಲಸ ಆಗಿದೆ. ನಾವು ಸೋಫಾ ತೊಗೊಂಡಾಗಿಂದ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಏನಾದ್ರು ತಿನ್ನೋದಿದ್ದರೆ ಅಥವಾ ಕೂತ್ಕೊಂಡು ಅದ್ರ ಮೇಲೇ ತಿಂತಾರೆ ಮಕ್ಕಳು. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳದು ಅದೇ ಕೆಲಸ ಅಲ್ವಾ. ಹಾಗಾಗಿ ಅಲ್ಲಿ ತಿಂದಿದ್ದೆಲ್ಲ ಚೆಲ್ಲಿರುತ್ತೆ. ಅದನ್ನು ನಾನು ಬೆಳಗ್ಗೆ ಎದ್ದು ನೀಟಾಗಿ ಮಾಡಿ, ಧೂಳೆಲ್ಲ ಇರುತ್ತೆ, ಧೂಳು ಕೊಡ್ಕೊಂಡು ತಿಂದಿರೋದೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಾಡಿಟ್ಟು ಆಮೇಲೆ ಧೂಳು ಕೊಡ್ಕೊಂಡು ಕ್ಲೀನಾಗಿ ಕಸ ಗುಡಿಸ್ಕೊತೀನಿ. ಇದು ಒಂದು ಎಕ್ಸ್ಟ್ರಾ ಕೆಲಸ ಆಗಿದೆ. ಫಸ್ಟು ನಾನು ದಿನ ಬೆಳಗಾದರೆ ಫಸ್ಟು ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ತೆಗೆದು ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಇದೆಲ್ಲ ಹಾಕ್ಕೊಂಡಾದಮೇಲೆ ನಾನು ನೆಕ್ಸ್ಟ್ ಅಡುಗೆ ಮನೆಗೆ ಹೋಗೋದು. ಹಾಗೆಯೇ ಮಕ್ಕಳು ಲಂಚ್ ಬ್ಯಾಗು ತಂದಿಟ್ಟಿರ್ತಾರೆ, ಅದರಲ್ಲಿ ಮುಸ್ರಿ ಬಿದ್ದಿರುತ್ತೆ, ಏನಾದರೂ ಸ್ಪೂನ್ಗಳು ಮಿಕ್ಸಿ ಹಾಗೆ ಇಟ್ಟಿರ್ತಾರೆ, ತೆಗೆದು ತೊಳೆಯೋಕೆ ಹಾಕಿಲ್ಲ. ನೋಡ್ತಿರ್ಬೋದು, ವಸಿಷ್ಠನ್ ಬಾಕ್ಸ್ ಅಂತೂ ಹಾಗೆ ಇತ್ತು. ಈಗ ಅದನ್ನು ಕ್ಲೀನ್ ಮಾಡಿ ತೊಳೆಯೋಕೆ ಹಾಕಿ ಆಮೇಲೆ ನಾನು ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳಿ ನೆಕ್ಸ್ಟು ಕಸ ಗುಡಿಸ್ಕೊತೀನಿ. ಕಸ ಗುಡಿಸ್ಬಿಟ್ಟು ಆಮೇಲೆ ನಾನು ನೆಲನೂ ಒರೆಸ್ಕೊಂಡು, ಡೈಲಿ ನೆಲ ಒರೆಸಲ್ಲ, 2 ದಿನಕ್ಕೆ ಒಂದು ಸಲ ಒರೆಸ್ತೀನಿ. ಗಲೀಜಾಗಿದ್ದರೆ ಡೈಲಿನೇ ಒರೆಸ್ತೀನಿ. ಮಕ್ಕಳು ಆಟ ಆಡೋದ್ರ ಮೇಲೆ ಡಿಪೆಂಡು. ಕೆಲವೊಂದು ಸಲ ಆಟ ಆಡಿ ಏನೇನೋ ಚೆಲ್ಲಿರ್ತಾರೆ. ತೀರಾ ಗಲೀಜಾಗಿದ್ದರೆ ಡೈಲಿನೇ ಒರೆಸ್ತೀನಿ, ಇಲ್ಲ ಅಂದರೆ 2 ದಿನಕ್ಕೆ ಒಂದು ಸಲ ಒರೆಸ್ತೀನಿ. ಕಸ ಗುಡಿಸಿ ಇದೆಲ್ಲ ಆದಮೇಲೆ ಟಿ.ವಿ, ಟೇಬಲ್ಲು ಮತ್ತು ಫ್ರಿಡ್ಜು ಇದೆಲ್ಲ ಡೈಲಿ ಒರೆಸ್ತೀನಿ. ಯಾಕಂದರೆ ಧೂಳು ಕುತ್ಕೊಂಡಿರುತ್ತೆ, ಮಕ್ಕಳು ಅದನ್ನೇ ಮುಟ್ಟಿ ಅದರಲ್ಲೇ ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ ಕೈನ. ಹಾಗಾಗಿ ನಾನು ಡೈಲಿ ರೂಟೀನು ನಂದಿದು. ಕಸ ಗುಡಿಸಿ ಆದಮೇಲೆ ಟಿ.ವಿ, ಟೇಬಲ್ಲು, ಈ ಥರ ಫ್ರಿಡ್ಜು ನಾನು ಡೈಲಿನ ಕ್ಲೀನ್ ಮಾಡಿಕೊಂಡೆ ಮುಂದಿನ ಕೆಲಸ ಮಾಡೋದು. ಹಾಗೆಯೇ ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಂದರೆ ಭಾಳ ಇಷ್ಟ. ನೀಟಾಗಿರಬೇಕು, ನೋಡೋದಕ್ಕೆ ಕ್ಲೀನಾಗಿರಬೇಕು, ನನಗಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಕೆಲಸ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರು ವಸಿಷ್ಠಂಗೆ ಸ್ನಾನ ಮಾಡಿಸಿ ಕಳಿಸಿದ್ದಾರೆ. ಇವಾಗ ಅವನಿಗೂ ಬಟ್ಟೆ ಹಾಕಿ ರೆಡಿ ಮಾಡಿ ಮುಂದಿನ ಕೆಲಸ ಮಾಡಬೇಕು. ಅಂದರೆ ಬೇಗ ಅವನಿಗೆ ಫಸ್ಟ್ ಏನು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ತಿಂಡಿ ತಿಂತಾನೋ, ಅವನಿಗೆ ಮೊದಲು ಸ್ನಾನ ಮಾಡಿಸಿ ರೆಡಿ ಮಾಡಿಬಿಡ್ಬೇಕು. ಅದು ಒಂದು ಒಳ್ಳೆ ಹ್ಯಾಬಿಟ್ಟು ವಸಿಷ್ಠಂದು.
ಪೌಡ್ರ್ ಹಚ್ತೀನಿ ತಡಿ. ಇಲ್ಲ ಇಲ್ಲೇ ರೆಡಿ ಆಗ್ಬಿಟ್ಟು ಹೋಗು ಬರೆಯಕ್ಕೆ. ಬಾಸ್ ನಿಂತ್ಕೋ. ಬ್ರಷ್ ಮಾಡಿದ್ಯಾ? ದೇವ್ರಿಗೆ ಕೈ ಮುಗಿ ಫಸ್ಟ್. ಬರೀ ದೇವ್ರಿಗೆ ಕೈ ಮುಗಿದು. ಹಾಗೆ ನಾನು ಇವತ್ತು ನೀರು ದೋಸೆಗೆ ಉಳ್ಳಾಗಡ್ಡಿ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಚಟ್ನಿ ಇದು ಮಾಡೋದು ಮಾಮೂಲಿ, ಕೆಲವೊಂದು ಕಡೆ ಬೆಲ್ಲ ಹಾಕ್ಕೊಂಡು ತಿಂತಾರೆ ನೀರು ದೋಸೆಗೆ. ನಾನು ಡಿಫ್ರೆಂಟಾಗಿ ಉಳ್ಳಾಗಡ್ಡಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಬರೀ ನೀರು ದೋಸೆಗೆ ಅಂತಲ್ಲ, ಇಡ್ಲಿಗೂ ಮಾಡ್ತಾರೆ. ನಾವಿರೋ ಕಡೆ ಇಡ್ಲಿಗೂ ಈ ಥರ ಪಲ್ಯ ಮಾಡ್ತಾರೆ. ದೋಸೆಗೆ, ಪೂರಿಗೆ, ಚಪಾತಿಗೆ, ರೊಟ್ಟಿ ಎಲ್ಲದಕ್ಕೂ ಮ್ಯಾಚ್ ಆಗೋವಂಥ ಈರುಳ್ಳಿ ಪಲ್ಯ ಇದು. ನಾನು ಇವತ್ತು ಅದನ್ನೇ ತೋರಿಸ್ತಾ ಇದ್ದೀನಿ. ಚಾಪರಿಗೆ ಹಾಕಿ ನಾನು ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಮಾಡೋವಂಥದ್ದಲ್ಲ, ತುಂಬ ಸಣ್ಣದಾಗಿ ಕಟ್ ಮಾಡಿ ಮಾಡೋವಂಥ ಪಲ್ಯ. ಇದು ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇದು ಉಳ್ಳಾಗಡ್ಡಿ ಪಲ್ಯ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಅದರಲ್ಲೂ ನೀರು ದೋಸೆಗೆ ಡಿಫ್ರೆಂಟಾಗಿ ಒಂಥರ ಟೇಸ್ಟ್ ಬಂದಿತ್ತು. ನಾನು ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ನೀರು ದೋಸೆಗೆ ತುಂಬ ಚೆನ್ನಾಗಿ ಬಂದಿತ್ತು. ಬೇರೆ ಬಿಟ್ಟಿತ್ತು ಲಗೇಜ್. ಫ್ರೆಂಡ್ಸ್, ನಾನೀಗ ಈರುಳ್ಳಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಒಂದು ಪಾತ್ರೆನ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. 1-2 ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಕೆಂಪಗಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಕಂಪಲ್ಸರಿ ಹಸಿಮೆಣಸಿನ್ಕಾಯಿನೇ ಹಾಕಬೇಕು, ಅಂದರೆ ಮಾತ್ರ ಇದು ತುಂಬ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ ಎಲ್ಲ ಹಾಕೋಂಗಿಲ್ಲ, ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ ಹಾಕ್ಕೋಬೇಕು. ಈಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಇನ್ನು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ನಾನು ಇಲ್ಲಿ 1-2 ಮಾತ್ರ ಹಾಕಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಬೇಕು ಎಣ್ಣೆಲೆ. ನೋಡ್ತಿರ್ಬೋದು. ಈರುಳ್ಳಿ ಫ್ರೈ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ, ತುಂಬ ಚೆನ್ನಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ 1 ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ನಾನು. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಗರಂ ಮಸಾಲ ಮಾತ್ರ ಹಾಕಬೇಕು. ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಮಾತ್ರ ನಾನು ಸೇರಿಸ್ತಾ ಇದ್ದೀನಿ. ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಬೆಂದಾಗಿದೆ ಇವಾಗ ನೋಡ್ತಿರ್ಬೋದು. ಇದು 1 ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಕಡಲೆ ಹಿಟ್ಟು ಅಂದರೆ ಹಸಿ ಹಿಟ್ಟು ಅಂತ ಹೇಳ್ತಾರೆ, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಪಲ್ಯ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದ್ರೆ. ತುಂಬ ಸಿಂಪಲ್ಲು ಮತ್ತು ಬೇಗನೂ ಆಗಿಬಿಡುತ್ತೆ ಪಲ್ಯ.
ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಈ ನೀರು ದೋಸೆ ಮತ್ತು ಉಳ್ಳಾಗಡ್ಡಿ ಪಲ್ಯ ನಾನೀಗ ನಮ್ಮ ಮನೆಯವ್ರಿಗೆ ತಿಂಡಿನ ಹಾಕಿಕೊಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿದ ದಿನ ಅಂತೂ ಅದರಲ್ಲೂ ಈರುಳ್ಳಿ ಪಲ್ಯ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಆದರೂ ಈರುಳ್ಳಿ ಕಟ್ ಮಾಡಬೇಕು. ಅವತ್ತು ಫುಲ್ ಮೂಗು ಸೋರಿಸ್ಕೊಂಡೇ ಬೆಳಗಿನ ಕೆಲಸ ಮುಗಿಸಂಗಾಯಿತು ನನಗೆ. ಇವಾಗ ಅಡುಗೆಗೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನುಗ್ಗೆಕಾಯಿ 1 ವೀಕ್ ನುಗ್ಗೆಕಾಯಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಈ ಥರ ಕಟ್ ಮಾಡಿ ಒಂದು ಬಾಕ್ಸ್ಗೆ ಈ ಥರ ಕೆಳಗೊಂದು ಪೇಪರು, ಈ ಥರ ಮೇಲೊಂದು ಪೇಪರ್ ಹಾಕಿಟ್ಟರೆ ಇದು 1 ತಿಂಗಳಾದ್ರೂ ನುಗ್ಗೆಕಾಯಿ ಇದೇ ಥರ ಫ್ರೆಶ್ ಆಗಿರುತ್ತೆ, ಹಾಳಾಗಂಗಿಲ್ಲ. ನೀವು ಇಡೀ ನುಗ್ಗೆಕಾಯಿ ಇಟ್ಟರೆ ಏನಾಗುತ್ತೆ, ಬೇಗನೆ ಒಣಗೋಗ್ಬಿಡುತ್ತೆ ಫ್ರಿಜ್ಜಲ್ಲಿ. ಈ ಥರ ಕಟ್ ಮಾಡಿಟ್ರೆ ಫ್ರೆಶ್ ಆಗಿ ಇರುತ್ತೆ. ನೋಡ್ತಿರ್ಬೋದು ಇಲ್ಲಿ. ಫ್ರೆಂಡ್ಸ್, ಪಾತ್ರೆ ತುಂಬಾ ಆಗಿದೆ. ಈಗ ನಾನು ಸದ್ಯಕ್ಕೆ ಸಾಂಬಾರಿಗೆ ನುಗ್ಗೆಕಾಯಿ ಮತ್ತು ಬೇಳೆನ ಕುದಿಸಿದ್ದೀನಿ. ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡಿಟ್ಬಿಟ್ಟು ನಾನು ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ. ಅಂದರೆ ಒಂದೇ ಸಲ ಪಾತ್ರೆ ತೊಳೆದ್ಬಿಟ್ರೆ ಚಿಂತೆ ಇರಲ್ಲ. ಹಾಗಾಗಿ ಫಸ್ಟ್ ಸಾಂಬಾರು ಮಾಡಿ ಇಟ್ಕೊಂಡು ಆಮೇಲೆ ಪಾತ್ರೆ ತಿಕ್ತೀನಿ. ಬಾಟ್ಲಲ್ಲಿ ಎಣ್ಣೆ ಕೂಡ ಖಾಲಿಯಾಗಿದೆ, ಎಣ್ಣೆ ಹಾಕಬೇಕು. ಇದು ಹೊಸ ಪ್ಯಾಕೆಟು, ಕಟ್ ಮಾಡಿ ಹಾಗೆ ಇಂಥ ಪಾತ್ರೆಯಲ್ಲಿ ಹಾಕಿಟ್ರೆ ಪ್ಯಾಕೆಟ್ ಬೀಳಲ್ಲ, ಹಾಗಾಗಿ ಇದಕ್ಕೆ ಹಾಕಿಟ್ಟಿದ್ದೀನಿ. ಆಮೇಲೆ ಬಾಟ್ಲಿಗೆ ಹಾಕ್ಕೊಳ್ಳೋಣ ಅಂಥೇಳಿ. ಫ್ರೆಂಡ್ಸ್, ನಾನು ಒಗ್ಗರಣೆಲೇನೆ ಖಾರದ ಪುಡಿ ಹಾಕ್ತೀನಿ. ಏನಕ್ಕೆ ಆ ಥರ ಹಾಕ್ತೀನಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ ಬಿಸಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಸಾಂಬಾರು ಕಲರು ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಾದಿರೋ ಎಣ್ಣೆಲೇ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸಾಂಬಾರು ಓಕೆ. ಚೊಂಬಲ್ಲಿ ಐತಲ್ಲ ಟೇಬಲ್ ಮೇಲೆ. ಫ್ರೆಂಡ್ಸ್, ನಾನು ನುಗ್ಗೆಕಾಯಿನ ಏನಕ್ಕೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಬೇಳೆ ಜೊತೆ ಹಾಕಿ ಬೇಯಿಸಿದ್ರೆ ಏನಾಗುತ್ತೆ, ನುಗ್ಗೆಕಾಯಿ ಒಡೆದೋಗುತ್ತೆ, ಸಾಂಬಾರಲ್ಲಿ ತಿನ್ನಕ್ಕೆ ಸರಿಯಾಗಿ ಸಿಗೋಂಗಿಲ್ಲ. ಹಾಗಾಗಿ ನಾನು ನುಗ್ಗೆಕಾಯಿನ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಹಾಕಿದ್ದೀನಿ. ಇದೇನು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ ಬೇಯೋದಕ್ಕೆ. ಫ್ರೆಂಡ್ಸ್, ಇವಾಗ ನಾನು ಪಾತ್ರೆ ತೊಳ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಡುಗೆನೂ ಮುಗಿದೋಯ್ತು ನಂದು.
ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ಮಾಡಿ ಇಟ್ಟೆ. ಮಧ್ಯಾಹ್ನಕ್ಕೆ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತಾ ಇದ್ದೀನಿ. 2 ಹೊತ್ತಿನ ಪಾತ್ರೆ ಸೇರಿಸಿದ್ದೀನಿ. ತಿಂಡಿದು ಮತ್ತು ಅಡುಗೆಗೆ ಯೂಸ್ ಮಾಡಿರೋಂಥ ಪಾತ್ರೆನ ತೊಳಿತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮದು ಗ್ಯಾಸ್ ಕಟ್ಟಿ ಸಣ್ಣದಿರೋದ್ರಿಂದ ನಾನು ಬೆಳಗ್ಗೆ ಈ ಪಾತ್ರೆ ತೊಳೆದು ಅಲ್ಲಿಟ್ಬಿಟ್ರೆ ನನಗೆ ಅಡುಗೆಗೆ ಇಕ್ಕಟ್ಟಾಗ್ಬಿಡುತ್ತೆ. ನನಗೆ ಹಾಗಾಗಿ ತಿಂಡಿ ಆದಮೇಲೆ ನಾನು ಪಾತ್ರೆನ ತೊಳ್ಕೊತೀನಿ. ಎಲ್ಲ ಆರಿಸ್ಕೊ, ಡಸ್ಟ್ಬಿನ್ಗೆ ಹಾಕಿ ಬಂದು ಫಸ್ಟ್. ಇಲ್ಲೂ ಐತೆ ಬಾಳೆಹಣ್ಣಿನ ಸಿಪ್ಪೆ ಇಟ್ಟಿದೆಯಲ್ಲ, ಇಲ್ಲಿ ತಗೋ, ಹಾಕೋದನ್ನು ಡಸ್ಟ್ಬಿನ್ನಿಗೆ. ತಿಂದ್ಬಿಟ್ಟು ಎಲ್ಲಿ ಬೇಕಲ್ಲೇ ಎಸಿಯೋದು, ಆಟ ಆಡಿ ಎಲ್ಲಿ ಬೇಕಲ್ಲೇ ಇಡೋದ. ಬಂದ್ಯಾ? ಆಟ ಸಾಮಾನು ತೆಗಿಯೋನೆಲ್ಲ ಕವರ್ಗೆ ಹಾಕೋದು, ನೀಟಾಗಿ ಕಟ್ಟು, ನೀಟಾಗಿ ಕಟ್ಟು. ತಗೋ ಬಾಕ್ಸ್ ಒಂದು ತಗೋ, ಬಾಕ್ಸ್ ತಗೋ, ಕೋಲ್ ತಗೋ, ಕೋಲ್. ನಡಿ ಇಡು, ನಡಿ ಬಾಕ್ಸಿಗೆ ಹಾಕಿ. ಆ ನ್ಯಾಪ್ಕಿನ್ ಒಗ್ಯಕ್ಕೆ ಹಾಕೋನು ಸ್ಕೂಲಿನೂ. ಹೋಗಿ ಬಾತ್ರೂಮಲ್ಲಿ ಒಗ್ಯಕ್ಕೆ ಇಟ್ವಾ. 2 ತಗೊಂಡು 2 ತೊಗೊಂಡವು. ಆ ಬ್ಯಾಗ್ ನೀಟಾಗಿಡು, ಲಂಚ್ ಬ್ಯಾಗು ನೀಟಾಗಿಡು. ಎಲ್ಲಿ ಅದರ ಜಾಗಕ್ಕೆ ನಾನು ಎಲ್ಲಿಟ್ಟಿದ್ದೆ ಬೆಳಗ್ಗೆ ಇಡೋ ಅಲ್ಲಿ. ಪಿಲ್ಲೋ ನೀಟಾಗಿಡ ಅದನ್ನು ಆ ಕಡೆ ಇಡು. ಎಲ್ಲಾರ ಒಂಚೂರು ಏನಾರ ಕಸ ಹಾಕಬೇಕು, ಅವಾಗೈತೆ. ಕಸ ಹಾಕಿದ್ರು ನೀಟಾಗಿ ಎತ್ತಿ ಡಸ್ಟ್ಬಿನ್ಗೆ ಹಾಕಬೇಕು. ಆಟ ಸಾಮಾನು ಬಿದ್ದಿದ್ರು ಎತ್ತಿ ಬಾಕ್ಸಿಗೆ ಹಾಕಿಡಬೇಕು. ಬರ್ಕೋ ಇವಾಗ. ಪೆನ್ ಎಷ್ಟು ಬೇಕು ನಿನಗೆ ಬರೆಯೋಕ್ಕೆ? ಎಷ್ಟು ಪೆನ್ನಲ್ಲಿ ಬರೀತೀಯ ನೀನು? ಎಷ್ಟು ಪೆನ್ನಲ್ಲಿ ಬರೀತಿ? 1 ತಗೋ, ಮಿಕ್ಕಿದ್ದಿಡು ಒಳಗೆ, ಎತ್ತಿಡು ಒಳಗೆ ಅವನ್ನೆಲ್ಲ. 1 ಪೆನ್ ಇಟ್ಕೊಂಡು ಮಿಕ್ಕಿದ್ದಿಡು. ಪೆನ್ನಲ್ಲಿ ಬರೆಯೋಂಗಿಲ್ಲ, ಪೆನ್ಸಿಲಲ್ಲಿ ಬರಿಬೇಕು ನೀನು. ನಡಿ. ಕಬೋರ್ಡ್ ತೆಗೆದಿಡ ಅದನ್ನ. ಟೇಪ್ ಎದಕ್ಕೆ ತೊಗೊಂಡಿದ್ದೀಯ? ಅದನ್ನು ಟೇಪ್ ಯಾಕೆ ತೊಗೊಂಡಿದ್ಯಾ? ಇಡೋನು. ನಿಮ್ಮ ಕೆಲಸನೂ ನೀವು ಮಾಡ್ಕೊಳಕ್ಕಾಗಲ್ವಾ? ಇಡು, ಲಾಕ್ ಹಾಕೋದನ್ನು. ಕೀ ಕೊಡು ನನ್ನ ಕೈಗೆ. ಆ ಪೆನ್ಸಿಲ್ ಒಂದೈತೆ ನಾವು ಎತ್ತಿಟ್ಕೋ ಅಲ್ಲಿ. ಕಿತ್ತು ಹಾಕೋದು. ನಾನು ಹಿಂದೆ ಕ್ಲೀನ್ ಮಾಡ್ಕೊಂಡು ಬರಬೇಕೆಲ್ಲ ಅದನ್ನು. ತೊಗೊಂಡಿದ್ದು ನೀವು ನೀಟಾಗಿ ಇಟ್ಕೊಳಕ್ಕಾಗಲ್ವಾ? ರಬ್ಬರ್ ಒಂದೈತೆ ನೋಡಲ್ಲಿ, ಹಾಕು. ಕೆಳಗೆ ಅಲ್ಲೇ ಒಳಗೈತೆ ನೋಡು. ಹಾಕಿ ಮುಚ್ಚಿಡು. ಹೋಗಿ ಬರ್ಕೋ ಇವಾಗ. ಫ್ರೆಂಡ್ಸ್ ನೋಡಿ, ನಮ್ಮೂರಿಗೆ ಜೋರಾಗಿ ಮಳೆ ಬರ್ತಾ ಇದೆ. ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕಷ್ಟ ಆಗೋಗಿದೆ. ಮೇಲೆ ಹಾಕೋಣ ಅಂದರೆ ಮಳೆ ಬರುತ್ತೆ. ಇನ್ನೇನು ಸ್ವಲ್ಪ ಬಿಸಿಲು ಬಂತಲ್ಲ ಅಂತ ಹಾಕಿ ಬರೋಷ್ಟರಲ್ಲಿ ಮತ್ತೆ ಮಳೆ ಬರುತ್ತೆ. ತಂದು ಒಳಗೆ ಹಾಕಿದರೆ ಹಸಿ ಸ್ಮೆಲ್ ಬರುತ್ತೆ. ದಿನ ಎಷ್ಟು ಅಂತ ಕಂಫರ್ಟ್ ಹಾಕೋಣ, ಬರೀ ಕಂಫರ್ಟಾಗಿ ಬಟ್ಟೆ ಒಗೆದಿದ್ದೇ ಆಗೋಯ್ತು. ಅಲ್ಲಿ ಇಲ್ಲಿ ಒಣಗಿಸೋದೇ ಆಗೋಯ್ತು ಬಟ್ಟೆ. ಮಳೆ ಬೇಡ ಅಂದರೂ ಬರುತ್ತೆ. ಈ ವರ್ಷ ಅಂತೂ ಫುಲ್ ಜೋರು ಮಳೆ.
ಫ್ರೆಂಡ್ಸ್ ನೋಡಿದ್ರಲ್ವಾ, ಮಕ್ಕಳ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರವ್ರ ಕೆಲಸ ಅವರನ್ನೇ ಮಾಡ್ಕೊಳ್ಳೋಕ್ಕೆ ಹೇಳಬೇಕು. ಅಟ್ಲೀಸ್ಟ್ ಅವ್ರ ಬುಕ್ಕು ಪೆನ್ಸಿಲ್ ಆದರೂ ಅವರನ್ನು ಎತ್ತಿಟ್ಕೊಳ್ಳೋದಕ್ಕೆ ಹೇಳಬೇಕು. ನಾನು ಅದೇ ರೀತಿಯೇ ಹೇಳಿದೆ. ಕೆಲಸ ಏನು ಹೇಳಿಲ್ಲ ಅವರಿಗೆ, ಅವ್ರ ಕೆಲಸ ಅವ್ರು ಮಾತ್ರ ಮಾಡ್ಕೊಳ್ಳೋದು, ಚಿಕ್ಕ ಪುಟ್ಟದ್ದು ಮಾತ್ರ ಹೇಳಿದೆ. ಇದಿಷ್ಟು ನನ್ನ ರುಟೀನ್ ಆಗಿತ್ತು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.